ಫ್ರೆಂಡ್ಸ್, ಪ್ರಧಾನಿ ಮೋದಿ ಹುಟ್ಟುಹಬ್ಬದ ದಿನ ಭಾರತಕ್ಕೆ 70 ವರ್ಷಗಳ ಬಳಿಕ ಚೀತಾಗಳನ್ನು ತಂದಿದ್ದಾರೆ. ಅದು ಕೂಡ 8. ಸುಮಾರು 90 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದೆ. ಹೆಚ್ಚಿನವರು ಯೋಚನೆ ಮಾಡ್ತಿರೋದು ನಮ್ಮಲ್ಲೇ ಚಿರತೆ ಇತ್ತಲ್ವಾ, ಇತ್ತೀಚೆಗಷ್ಟೇ ಟಾಯ್ಲೆಟ್ ಒಂದರಲ್ಲಿ ಚಿರತೆ ಸೇರ್ಕೊಂಡು ಏನೆಲ್ಲ ಅವಾಂತರ ಮಾಡಿತ್ತು ಅಂತ ಎಲ್ಲ ನೋಡಿದ್ದೀವಲ್ಲ. ಆಗಾಗ ಚಿರತೆ ಊರಿಗೆಲ್ಲ ನುಗ್ತಿರೋ ಸುದ್ದಿನೂ ಬರ್ತಿರುತ್ತೆ. ಹೀಗಿರುವಾಗ ಚಿರತೆಯೇ ಇರಲಿಲ್ಲ ಅಂತಿದ್ದಾರಲ್ಲ ಅಂತ ಪ್ರಶ್ನಿಸ್ತಿದ್ದಾರೆ. ಆದರೆ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಅದೇನೆಂದರೆ ಚೀತಾ ಬೇರೆ, ಚಿರತೆ ಬೇರೆ, ಜಾಗ್ವಾರ್ ಬೇರೆ. ಈ 3 ಪ್ರಾಣಿಗಳು ನೋಡೋಕೆ ಒಂದೇ ರೀತಿ ಇದ್ರೂ ಇವುಗಳು ಬೇರೆ ಬೇರೆ ಆಗಿವೆ. ಇವುಗಳ ನಡುವೆ ಹಲವು ವ್ಯತ್ಯಾಸಗಳಿವೆ. ಭಾರತದಲ್ಲಿ ಚಿರತೆ ಇತ್ತು, ಆದರೆ ಚೀತಾದ ಸಂತತಿ ನಶಿಸಿ ಹೋಗಿತ್ತು. ಹಾಗಾದ್ರೆ ಬನ್ನಿ ಈ 3 ಪ್ರಾಣಿಗಳ ನಡುವಿನ ವ್ಯತ್ಯಾಸ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗುರುತುಗಳು. ಈ 3 ಪ್ರಾಣಿಗಳ ಚರ್ಮದ ಮೇಲಿರೋ ಗುರುತು ನೋಡೋಕೆ ಸೇಮ್ ಅನಿಸಿದ್ರೂ ಅದರಲ್ಲಿ ವ್ಯತ್ಯಾಸಗಳಿವೆ. ಚೀತಾದ ಮುಖದಲ್ಲಿ ನೋಡಿ, ಈ ರೀತಿಯ ಉದ್ದವಾದ ಕಪ್ಪು ಗೆರೆ ಇರುತ್ತೆ. ಇದು ಚಿರತೆ ಮತ್ತು ಜಾಗ್ವಾರ್ಗಳಿಗೆ ಇರೋದಿಲ್ಲ. ಇನ್ನು ಚೀತಾ ಮೈ ತುಂಬ ಸಣ್ಣ ಸಣ್ಣ ರೌಂಡ್ ಆಕಾರದಲ್ಲಿ ಗುರುತುಗಳಿವೆ. ಅದೇ ಚಿರತೆ ಮೈಯಲ್ಲಿ ಗುಲಾಬಿ ದಳದ ಆಕಾರದಲ್ಲಿ ದೊಡ್ಡ ದೊಡ್ಡ ಗುರುತುಗಳಿವೆ. ಇನ್ನು ಜಾಗ್ವಾರ್ಗೂ ಚಿರತೆ ರೀತಿಯಲ್ಲೇ ದೊಡ್ಡ ದೊಡ್ಡ ಗುರುತುಗಳಿದ್ದು ದೂರ ದೂರದಲ್ಲಿರುತ್ತೆ. ತೂಕ ಮತ್ತು ದೇಹದ ರಚನೆ. ಚೀತಾದ ತೂಕ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಲೈಟ್ ವೆಯ್ಟ್ ರೀತಿ ಇರುತ್ತೆ. 72 kg ತೂಕ ಇರೋ ಇದು 90 ಸೆಂಟಿಮೀಟರ್ ಅಂದರೆ 35 ಇಂಚುಗಳಷ್ಟು ಎತ್ತರ ಇರುತ್ತೆ. ಅದೇ ಚಿರತೆ ಸ್ವಲ್ಪ ದಪ್ಪವಾಗಿ ಇರುತ್ತೆ. ಮಾಂಸಖಂಡ ಬೆಳೆದು ಸುಮಾರು 96 kgಯಷ್ಟು ತೂಕ ಇರುತ್ತೆ. ಇನ್ನು 70 ಸೆಂಟಿಮೀಟರ್ ಅಂದರೆ 27 ಇಂಚಿನಷ್ಟು ಎತ್ತರವಾಗಿರುತ್ತೆ. ಇನ್ನು ಜಾಗ್ವಾರ್ ವಿಚಾರಕ್ಕೆ ಬಂದರೆ ಇದು ಕೂಡ 98 kgಯಷ್ಟು ತೂಕ ಇರುತ್ತೆ. 76 ಸೆಂಟಿಮೀಟರ್ ಅಂದರೆ 29 ಇಂಚಿನಷ್ಟು ಎತ್ತರ ಇರುತ್ತೆ. ಇದರ ತಲೆ ಚೀತಾ ಮತ್ತು ಚಿರತೆಗಿಂತ ದೊಡ್ಡದಾಗಿರುತ್ತೆ. ತಲೆ ದೊಡ್ಡದಾಗಿರುತ್ತೆ ಅಂದಮೇಲೆ ಅದರ ಬಾಯಿ ಕೂಡ ದೊಡ್ಡದಾಗೇ ಇರುತ್ತೆ. ಕಾಲುಗಳಲ್ಲೂ ವ್ಯತ್ಯಾಸ. ಚಿರತೆಯ ಮುಂದಿನ ಕಾಲುಗಳು ಉದ್ದವಾಗಿದ್ದು ಬೆಕ್ಕಿಗಿರುವಂತೆ ಒಳಗೆ ಬಾಗಿದ ಉಗುರುಗಳನ್ನು ಹೊಂದಿವೆ. ಮರ ಹತ್ತುವಾಗ, ಬೇಟೆಯಾಡುವಾಗ ಇದನ್ನು ಬಳಸ್ಕೊಳ್ಳುತ್ತೆ. ಅದೇ ರೀತಿ ಚೀತಾ ವೇಗವಾಗಿ ಓಡಲು ಅನುಕೂಲವಾಗಲಿ ಅಂತ ಅವುಗಳ ಹಿಂದಿನ ಕಾಲುಗಳು ಉದ್ದವಾಗಿರುತ್ತವೆ. ಜಾಗ್ವಾರ್ಗೂ ಕಾಲು ಹೆಚ್ಚು ಕಡಿಮೆ ಚಿರತೆಯ ರೀತಿಯಲ್ಲೇ ಇರುತ್ತೆ. ಯಾವುದು ಶಕ್ತಿಶಾಲಿ? ಚೀತಾ ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಓಡೋ ತಾಕತ್ತು ಹೊಂದಿದೆ. ಅದಕ್ಕೆ ತಕ್ಕಂತೆ ಅದರ ದೇಹ ರಚನೆ ಕೂಡ ಇದೆ. ಅದೇ ಚಿರತೆ ಸ್ವಲ್ಪ ದಪ್ಪವಾಗಿರೋದ್ರಿಂದ 58 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಅದೇ ರೀತಿ ಜಾಗ್ವಾರ್ 57 ಕಿಲೋಮೀಟರ್ ವೇಗದಲ್ಲಿ ಓಡೋ ತಾಕತ್ತು ಹೊಂದಿದೆ. ಇನ್ನು ಚಿರತೆ ಸದೃಢವಾಗಿದ್ದು ತನ್ನ ಬೇಟೆಯನ್ನು ಬೇರೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಸೀದಾ ಮರದ ಮೇಲೆ ತಗೊಂಡು ಹೋಗೋ ತಾಕತ್ತು ಹೊಂದಿವೆ. ಜಾಗ್ವಾರ್ ಮತ್ತು ಚಿರತೆಗೆ ಹೋಲಿಸಿದ್ರೆ ಚೀತಾನೇ ವೀಕ್ ಅಂತ ಹೇಳಬಹುದು. ಚೀತಾಗೆ ಓಡೋ ಸಾಮರ್ಥ್ಯ ಇರಬಹುದು, ಆದರೆ ಚಿರತೆ ಮತ್ತು ಜಾಗ್ವಾರನ್ನು ಎದುರಿಸೋ ಸಾಮರ್ಥ್ಯ ಚೀತಾಗೆ ಇಲ್ಲ. ಅದೇ ಚಿರತೆ ಮತ್ತು ಜಾಗ್ವಾರ್ ಹೆಚ್ಚು ಕಡಿಮೆ ಸಮಾನವಾದ ಶಕ್ತಿ ಹೊಂದಿವೆ. ಹೀಗಾಗಿ ಚಿರತೆ ಅಥವಾ ಜಾಗ್ವಾರ್ ಎದುರಿಗೆ ಬಂದರೆ ಅಲ್ಲಿಂದ ಎಸ್ಕೇಪ್ ಆಗೋದ್ರಲ್ಲೇ ಚೀತಾದ ಜಾಣ್ಮೆ ಇದೆ. ಒಂದು ವೇಳೆ ಚಿರತೆಯ ವ್ಯಾಪ್ತಿಗೆ ಚೀತಾ ಬಂದರೆ ಚಿರತೆಯೇ ಚೀತಾವನ್ನು ಹೆದರಿಸಿ ಓಡಿಸುತ್ತೆ. ಬೇಟೆಯಾಡೋದು. ಈ 3 ಪ್ರಾಣಿಗಳು ಬೇಟೆಯಾಡಿ ಮಾಂಸ ತಿಂತವೆ. ಆದರೆ ಚೀತಾ ಮತ್ತು ಚಿರತೆ ಬೇಟೆಯಾಡೋದ್ರಲ್ಲಿ ವ್ಯತ್ಯಾಸವಿದೆ. ಚೀತಾ ಹುಲ್ಲುಗಾವಲಿನಂಥ ಸಮತಟ್ಟು ಪ್ರದೇಶದಲ್ಲಿ ಬೇಟೆಯನ್ನು ಬೆನ್ನತ್ತಿ ಅಟ್ಯಾಕ್ ಮಾಡುತ್ತೆ. ಅದೇ ಚಿರತೆ ಮತ್ತು ಜಾಗ್ವಾರ್ಗಳು ಕದ್ದು ಕೂತು ಹೊಂಚು ಹಾಕಿ ಬೇಟೆಯಾಡುತ್ತವೆ. ಎಷ್ಟು ವರ್ಷ ಬದುಕುತ್ತವೆ? ಈ 3 ಪ್ರಾಣಿಗಳ ಪೈಕಿ ಚೀತಾ 10 ರಿಂದ 12 ವರ್ಷ ಬದುಕುತ್ತೆ. ಅದೇ ಚಿರತೆ 12 ರಿಂದ 17 ವರ್ಷ ಬದುಕಿದ್ರೆ ಜಾಗ್ವಾರ್ 12 ರಿಂದ 25 ವರ್ಷ ಬದುಕುತ್ತವೆ. ಇನ್ನು ಭಾರತದಲ್ಲಿ 12 ರಿಂದ 14 ಸಾವಿರದಷ್ಟು ಚಿರತೆಗಳಿವೆ. ಆದರೆ ಚೀತಾಗಳ ಸಂಖ್ಯೆ ಫುಲ್ ನಶಿಸಿ ಹೋಗಿತ್ತು. ಇದೀಗ 70 ವರ್ಷಗಳ ಬಳಿಕ ಭಾರತಕ್ಕೆ 8 ಚೀತಾಗಳನ್ನು ತರಲಾಗಿದೆ. ಇನ್ನು ಜಾಗ್ವಾರ್ಗಳು ಅಮೆರಿಕ ಭಾಗದಲ್ಲಿ ಮಾತ್ರವೇ ಕಂಡುಬರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಚೀತಾ, ಚಿರತೆ ಮತ್ತು ಜಾಗ್ವಾರ್ ನಡುವಿನ ವ್ಯತ್ಯಾಸ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನಿಸ್ತು? ಯಾವುದು ಪವರ್ಫುಲ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.